ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಬ್ರಿಟನ್ ರಾಜಮನೆತನದಲ್ಲಿ ಈಗ ನಡುಕ ಶುರುವಾಗಿದೆ. ರಾಜಮನೆತನದ ಇತಿಹಾಸದಲ್ಲೇ ಹಿಂದೆಂದೂ ಕೇಳರಿಯದಂತಹ ಘಟನೆಯೊಂದು ನಡೆದಿದೆ. ಕಿಂಗ್ ಚಾರ್ಲ್ಸ್ ಅವರ ಸಹೋದರ ಪ್ರಿನ್ಸ್ ಆಂಡ್ರ್ಯೂ ಅವರನ್ನ ಬ್ರಿಟಿಷ್ ಪೊಲೀಸರು ಬಂಧಿಸಿದ್ದಾರೆ. ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಜೊತೆಗಿನ ನಂಟಿನ ಕರಾಳ ನೆರಳು ಈಗ ರಾಜಕುಮಾರನನ್ನ ಕಂಬಿ ಎಣಿಸುವಂತೆ ಮಾಡಿದೆ. ಬಕಿಂಗ್ಹ್ಯಾಮ್ ಅರಮನೆಯ ಗೌರವಕ್ಕೆ ಧಕ್ಕೆ ತಂದಿರುವಂತಹ ಈ ಬಂಧನದ ಹಿಂದಿನ ಅಸಲಿ ಕತೆ ಏನು? ಅರಮನೆಯ ಒಳಗಡೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 66ನೇ ವಯಸ್ಸಿಗೆ ಕಾಲಿಟ್ಟ ದಿನವೇ ರಾಜಕುಮಾರನಿಗೆ ಸಂಕಷ್ಟ ಎದುರಾಗಿದೆ. ಹೌದು, ಬ್ರಿಟನ್ ರಾಜಮನೆತನ ಅಂದ್ರೆ ಅದು ಜಗತ್ತಿನಾದ್ಯಂತ ಗೌರವದ ಸಂಕೇತ. ಆದ್ರೆ ಅದೇ ಅರಮನೆಯ ರಕ್ತ ಸಂಬಂಧಿಯೊಬ್ಬರು ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದಿವಂಗತ ರಾಣಿ ಎಲಿಜಬೆತ್ ಅವರ ಎರಡನೇ ಪುತ್ರ ಆಂಡ್ರ್ಯೂ ಮೌಂಟ್ ಬ್ಯಾಟನ್ ವಿಂಡ್ಸನ್ ಅವರನ್ನ ಥೇಮ್ಸ್ ವ್ಯಾಲಿ ಪೊಲೀಸರು ಬಂಧಿಸಿದ್ದಾರೆ. ಬ್ರಿಟನ್ನ ವ್ಯಾಪಾರ ರಾಯಭಾರಿಯಾಗಿದ್ದಂಥ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ರಹಸ್ಯ ದಾಖಲೆಗಳನ್ನ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ಗೆ ರವಾನಿಸಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇವರ ಮೇಲೆ ಇದೆ. ಈ ಬಂಧನದ ಪ್ರಕ್ರಿಯೆ ಅತ್ಯಂತ ನಾಟಕೀಯವಾಗಿ ನಡೆದಿದೆ. ವಿಂಡ್ಸರ್ನಲ್ಲಿರುವಂತಹ ಆಂಡ್ರ್ಯೂ ಅವರ ನಿವಾಸ ರಾಯಲ್ ಲಾಡ್ಜ್ ಮೇಲೆ ಪೊಲೀಸರು ಏಕಾಏಕಿ ದಾಳಿ ನಡೆಸಿದ್ದಾರೆ. ಅರಮನೆಯ ಗೇಟ್ಗಳ ಬಳಿ ಪೊಲೀಸ್ ತುಕಡಿಗಳು ಮೊಕ್ಕಾಂ ಹೂಡಿದ್ದು, ಮನೆಯ ಒಳಗೆ ತೀವ್ರ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ವಿಶೇಷ ಅಂದ್ರೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆಯನ್ನ ನೀಡಿದ ಕೆಲವೇ ಕ್ಷಣಗಳಲ್ಲಿ ಈ ಆಪರೇಷನ್ ನಡೆದಿದೆ. ಈ ಇಡೀ ಪ್ರಕರಣದ ಹಿಂದೆ ಇರುವಂತದ್ದು ಅಮೆರಿಕಾದ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್. ಆಂಡ್ರ್ಯೂ ಮತ್ತು ಎಪ್ಸ್ಟೀನ್ ಅವರ ನಡುವಿನ ಸ್ನೇಹ ದಶಕಗಳಷ್ಟು ಹಳೆಯದು. ಎಪ್ಸ್ಟೀನ್ ನಡೆಸ್ತಾ ಇದ್ದಂತಹ ಲೈಂಗಿಕ ದಂಧೆಯ ಜಾಲದಲ್ಲಿ ಆಂಡ್ರ್ಯೂ ಕೂಡ ಭಾಗಿಯಾಗಿದ್ರು ಅನ್ನುವಂಥ ಆರೋಪ ಮೊದಲಿನಿಂದ ಕೂಡ ಇತ್ತು. ವರ್ಜೀನಿಯಾ ಗಿಯುಫ್ರೆ ಎಂಬ ಸಂತ್ರಸ್ತೆ ಈ ಹಿಂದೆ ಆಂಡ್ರ್ಯೂ ಮೇಲೆ ಗಂಭೀರ ಲೈಂಗಿಕ ಕಿರುಕುಳದ ದೂರನ್ನ ಕೂಡ ನೀಡಿದ್ರು. ಕಳೆದ ವರ್ಷ ವರ್ಜೀನಿಯಾ ಮೃತಪಟ್ಟಿದ್ರು ಕೂಡ ಅವರ ಕುಟುಂಬ ಈಗ ಆಂಡ್ರ್ಯೂ ಬಂಧನವನ್ನ ಸ್ವಾಗತಿಸಿದೆ. ಅವರು ಎಂದಿಗೂ ಕೂಡ ರಾಜಕುಮಾರನಾಗಿ ಇರಲಿಲ್ಲ, ನಮ್ಮ ಸಹೋದರಿಯ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಅಂತ ಅವರ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಇನ್ನು ಬಂಧಿತ ಆಂಡ್ರ್ಯೂಗೆ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಕೂಡ ನೀಡಲಾಗ್ತಾ ಇಲ್ಲ ಅನ್ನುವಂಥದ್ದು ಗಮನಾರ್ಹ. ಪೊಲೀಸರು ನೀಡಿದ ಮಾಹಿತಿ ಪ್ರಕಾರ ಅವರನ್ನ 96 ಗಂಟೆಗಳ ಕಾಲ ಕಸ್ಟಡಿಯಲ್ಲಿ ಇರಿಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರನ್ನ ಸಾಮಾನ್ಯ ಪೊಲೀಸ್ ಸ್ಟೇಷನ್ನ ಸೆಲ್ನಲ್ಲಿ ಇರಿಸಲಾಗಿದೆ. ಅಲ್ಲಿ ಕೇವಲ ಒಂದು ಹಾಸಿಗೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನ ಮಾತ್ರ ಮಾಡಲಾಗಿದೆ. ಯಾವುದೇ ರಾಜಮನೆತನದ ಆತಿಥ್ಯ ಅವರಿಗೆ ಸಿಗ್ತಾ ಇಲ್ಲ. ಇಡೀ ಪ್ರಕರಣದ ಬಗ್ಗೆ ಬ್ರಿಟನ್ ದೊರೆ ಕಿಂಗ್ ಚಾರ್ಲ್ಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ತನ್ನ ಸ್ವಂತ ಸಹೋದರನೇ ಆಗಿದ್ರು ಕೂಡ ಕಾನೂನಿನ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ನಾನು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾರದರ್ಶಕ ಮತ್ತು ನ್ಯಾಯಯುತ ತನಿಖೆ ನಡೆಯಲಿ ಅನ್ನುವಂಥದ್ದು ಅವರ ಹೇಳಿಕೆಯಾಗಿದೆ. ಪ್ರಿನ್ಸ್ ವಿಲಿಯಂ ಮತ್ತು ಕೇಟ್ ಮಿಡಲ್ಟನ್ ಕೂಡ ರಾಜನ ಈ ಕಠಿಣ ನಿರ್ಧಾರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅತ್ತ ಅರಮನೆಯಲ್ಲಿ ಇಷ್ಟೆಲ್ಲ ರಾದಾಂತ ನಡೀತಾ ಇದ್ರು ಕೂಡ ರಾಣಿ ಕೆಮಿಲ್ಲಾ ಮಾತ್ರ ತಮ್ಮ ನಿಗದಿತ ಕಾರ್ಯಗಳಲ್ಲಿ ಭಾಗವಹಿಸಿ ಡ್ಯೂಟಿ ಫಸ್ಟ್ ಅನ್ನುವಂಥ ಸಂದೇಶವನ್ನ ನೀಡಿದ್ದಾರೆ. ಈ ಅಪರಾಧ ಸಾಬೀತಾದ್ರೆ ಪ್ರಿನ್ಸ್ ಆಂಡ್ರ್ಯೂಗೆ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸಾರ್ವಜನಿಕ ಹುದ್ದೆಯಲ್ಲಿ ಇದ್ಕೊಂಡು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಬ್ರಿಟಿಷ್ ಕಾನೂನಿನಲ್ಲಿ ಇದು ಅತ್ಯಂತ ಗಂಭೀರವಾದಂತಹ ಅಪರಾಧ. ಜೆಫ್ರಿ ಎಪ್ಸ್ಟೀನ್ನ ಕೋಟ್ಯಾಂತರ ಪುಟಗಳ ದಾಖಲೆಗಳೇನಿದೆ ಅದು ಹೊರಬರ್ತಾ ಇದ್ದಂತೆ ಆಂಡ್ರ್ಯೂ ಅವರ ಒಂದೊಂದೇ ಕರಾಳ ಮುಖಗಳು ಬಯಲಾಗ್ತಾ ಇವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬ್ರಿಟನ್ ರಾಜಮನೆತನದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ. ರಾಜಕುಮಾರನಾಗಿ ವೈಭವದ ಜೀವನ ನಡೆಸಿದಂಥ ವ್ಯಕ್ತಿ ಈಗ ತನ್ನ 66ನೇ ಹುಟ್ಟುಹಬ್ಬವನ್ನ ಜೈಲಿನ 4 ಗೋಡೆಗಳ ಮಧ್ಯೆ ಕಳೆಯೋ ರೀತಿ ಆಗಿದೆ. ಬ್ರಿಟನ್ ರಾಜಮನೆತನದಲ್ಲಿ ಉಂಟಾಗಿರುವಂತಹ ಈ ಬಿರುಗಾಳಿ ಸದ್ಯಕ್ಕೆ ತಣ್ಣಗಾಗೋ ರೀತಿ ಕಾಣಿಸ್ತಾ ಇಲ್ಲ. ಒಬ್ಬ ಪ್ರಭಾವಿ ವ್ಯಕ್ತಿ ಹೇಗೆ ತನ್ನ ತಪ್ಪು ಸ್ನೇಹದಿಂದಾಗಿ ಸರ್ವಸ್ವವನ್ನ ಕೂಡ ಕಳೆದುಕೋತಾನೆ ಅನ್ನೋದಕ್ಕೆ ಪ್ರಿನ್ಸ್ ಆಂಡ್ರ್ಯೂ ಪ್ರಕರಣವೇ ಸಾಕ್ಷಿಯಾಗಿದೆ. ಈ ತನಿಖೆಯಲ್ಲಿ ಇನ್ನು ಏನೆಲ್ಲ ರಹಸ್ಯಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.